ಹೆಂಗಿದೆ ಸಿನಿಮಾ? ಹೆಂಗಿದೆ ಪಿಕ್ಚರು? ಏನೂ ಅರ್ಥ ಆಗಲಿಲ್ಲ ಸರ್. ಸರ್ ಹೆಂಗಿದೆ ಪಿಕ್ಚರು? ಚೆನ್ನಾಗಿದೆ ಸರ್ ಫಸ್ಟ್ ಹಾಫ್ ಹೆಂಗಿದೆ? ಸರ್ ಅರ್ಥ ಮಾಡ್ಕೊತೀನಿ ಆದ್ಮೇಲೆ ಹೇಳ್ತೀನಿ ಸರ್. ಸರ್ ಫಸ್ಟ್ ಹಾಫ್ ಹೆಂಗಿದೆ? ಫಸ್ಟ್ ಹಾಫ್ ಹೆಂಗಿದೆ? ಫಸ್ಟ್ ಹಾಫ್ ಹೆಂಗಿದೆ? ಫಸ್ಟ್ ಹಾಫ್ ಹೆಂಗಿದೆ? ಸರ್ ಫಸ್ಟ್ ಹಾಫ್ ಹೆಂಗಿದೆ? ಸೂಪರ್ ಆಯಿತು ಸರ್. ತುಂಬ ಇಷ್ಟ ಆಯಿತು. ಉಪೇಂದ್ರ ಅವ್ರದ್ದು ಬೆಂಕಿ ಅಂದರೆ ಡಬಲ್ ಆ್ಯಕ್ಟಿಂಗ್ ಐತೆ. ಅದು ನೋಡ್ಬೇಕಂದ್ರೆ ನಮ್ಮ ಸಮಾಜ ಯಾವ ರೀತಿ ಹಾಳಾಗ್ತೈತೆ ಅದ್ರ ಮೇಲೆ ತೋರಿಸ್ತಾನೆ. ನೋಡ್ಬೇಕು ಸರ್. ತುಂಬ ಇನ್ನೂ ಅರ್ಥ ಆಗ್ತದೆ ಸರ್. ಕ್ಲೀನಾಗಿ ಅರ್ಥ ಆಗ್ತದೆ. ಇನ್ನೂ ಇಂಟ್ರೆಸ್ಟ್ ಬರ್ತೈತೆ ಫಿಲಮ್ ಮೇಲೆ. ಕಲ್ಕಿ ಕ್ಯಾರೆಕ್ಟ್ರು ಅದೊಂದೇನು ವಿಷನ್ಸ್ಗಳು ಐತಲ್ಲ, VFX ಅಲ್ಟಿಮೇಟ್ ಸರ್. ಅದ್ರ ಬಗ್ಗೆ ಮಾತಾಡೋಂಗಿಲ್ಲ. ಆ ಥರ ಮಾಡೋನೆ. ಇನ್ನೂ ಇನ್ನೂ ಇಂಟ್ರೆಸ್ಟ್, ಇನ್ನೂ ಕ್ಯೂರಿಯಾಸಿಟಿ ಇನ್ನೂ ಯಾವ ಲೆವೆಲ್ ಗೊತ್ತೈತೆ ಅಂದರೆ ನೋಡು ಇಂಟ್ರಲ್ಲಿ ಯಾಕಾರ ಕೊಟ್ರೆ ಅನ್ಸುತ್ತೈತೆ. ಅದೈತೆ ಅಂದರೆ ಬ್ರೇಕೇ ಬೇಡ, ಇನ್ನೂ ಹಂಗೆ ಕಂಟಿನ್ಯೂ ಆಗಿರ್ಬೇಕಂತ ಅನಿಸುತ್ತೆ. ಅಷ್ಟು ಇಂಟ್ರೆಸ್ಟ್ ಐತೆ ಸರ್. ಮೊಬೈಲ್ ನೋಡೋಕ್ಕೆ ಸ್ಟೇಟಸ್ ಇಡ್ಬೇಕಂದ್ರೆ ಅದಕ್ಕೂ ಟೈಮ್ ಇಲ್ದೆ ಹಂಗೆ ಒಂದು ಸೆಕೆಂಡ್ ವೇಸ್ಟ್ ಮಾಡಲು ಮೂವಿ ನೋಡ್ತಿದ್ದೀವಿ. ಅಷ್ಟು ಆಡಿಯನ್ಸ್ ಅಷ್ಟು ಸೈಲೆಂಟಾಗಿ ಆ ಒಂದು ವಿಷನ್ಸ್ನ ಅರ್ಥ ಮಾಡ್ಕೊತಿದ್ದಾರೆ. ತುಂಬ ಮಸ್ತಾಗಿ ಸರ್. ಇದು ವೆಯ್ಟ್ ಮಾಡ್ತೀನಿ. ಹಾಂ ಸೂಪರ್ ಆಗಿದೆ, ಸಖತ್ತಾಗಿದೆ. ಹಾಂ ಸ್ವಲ್ಪ ಅರ್ಥ ಆಗ್ತಾ ಇದೆ. ಕಲ್ಕಿ ಕ್ಯಾರೆಕ್ಟರ್ ಹೆಂಗಿದೆ? ಕಲ್ಕಿ ಕ್ಯಾರೆಕ್ಟ್ರು ಅಂತ ಏನು ಹೇಳೋಕ್ಕಾಗಲ್ಲ. ಓಕೆ, ಫುಲ್ ಎಲ್ಲ ಕನ್ಫ್ಯೂಷನ್ ಆಗಿದೆ. ಸೆಕೆಂಡ್ ಹಾಫ್ ಆದ್ಮೇಲೆ ಹೇಳ್ಬೋದು. ಇಂಟರ್ವೆಲ್ ಬ್ಯಾಂಕು ಇಂಟ್ರೋಲ್ ಸೂಪರ್ ಆಗಿದೆ. ಇಂಟ್ರಡಕ್ಷನ್ ಉಪೇಂದ್ರ ಅವ್ರದ್ದು ಅದನ್ನ ಎರಡು ಮಾತಿಲ್ಲ. ಓಕೆ, ಸೂಪರ್ ಆಗಿದೆ. ಬಸ್ ಹೆಂಗಿದೆ ಫಸ್ಟ್ ಹಾಫು? ಹೆಂಗಿದೆ ಫಸ್ಟ್ ಹಾಫು? ಫಸ್ಟ್ ಹಾಫ್ ಹೆಂಗಿದೆ ಸರ್? UI ಅಂದರೆ ಅಲ್ಟಿಮೇಟ್ ಇಂಟೆಲಿಜೆನ್ಸ್. ಇಷ್ಟ ಆಯ್ತಾ ಪಿಕ್ಚರು? ಹೆಂಗಿದೆ ಫಸ್ಟ್ ಹಾಫು? ಸರ್ ತುಂಬ ಕಷ್ಟ ಇದೆ, ಅರ್ಥನೇ ಮಾಡ್ಕೊಳಕ್ಕಾಗಲ್ಲ. ಒಳ್ಳೆ ಫಿಲಮು, ಜನ ಎಲ್ಲ ಬಂದು ನೋಡಿದ್ರೆ ತುಂಬ ಚೆನ್ನಾಗಿದೆ. ಅರ್ಥ ಮಾಡ್ಕೋಬೇಕು, ಅರ್ಥ ಆಗಲ್ಲ, ಅದೇ ಮೇನು. ಹೆಂಗಿದೆ ಪಿಕ್ಚರ್? ಸೂಪರ್ ಆಗಿದೆ. ಥ್ಯಾಂಕ್ ಯು. ಹೆಂಗಿದೆ ಅಣ್ಣ ಫಸ್ಟ್ ಹಾಫು? ಪರವಾಗಿಲ್ಲ ಅಣ್ಣ, ಚೆನ್ನಾಗಿದೆ. ಈಗ ಕಲ್ಕಿ ಇದು ಸತ್ಯ ಕಲ್ಕಿ ಆಗಿದ್ದಾರೆ. ಸೆಕೆಂಡ್ ಹಾಫ್ ನೋಡೋಣ. ಇನ್ನೂ ಬ್ಯಾಲೆನ್ಸ್ ಇದೆಯಲ್ಲ, ನೋಡೋಣ ಸೆಕೆಂಡ್ ಹಾಫಲ್ಲಿ ಸತ್ಯ ಮುಗ್ದಿದೆ, ಕಲ್ಕಿ ಅವತಾರ ತಾಳಿದ್ದಾರೆ. ಚೇಂಜ್ ಮಾಡಿದ್ರೆ ಸೆಕೆಂಡ್ ಪಾರ್ಟ್ ನೋಡೋಣ. ಸೂಪರ್ ಇದೆ ಫಿಲಮ್. ಕ್ಯೂರಿಯಾಸಿಟಿ ಇದೆಯಾ ಪಿಕ್ಚರ್? ಕ್ಯೂರಿಯಾಸಿಟಿ ಇನ್ನೂ ಇದೆ. ಫಿಲಮ್ ಇನ್ನೂ ಅರ್ಥ ಆಗಿಲ್ಲ. ಸಮಾಜನ ಉದ್ಧಾರ ಮಾಡಬೇಕು, ಸಮಾಜದಲ್ಲಿ ಏನೇನು ನಡೀತಾ ಇದೆ ಅದನ್ನ ಬದಲಾವಣೆ ಮಾಡಬೇಕು ಅನ್ನೋದು ಒಂದು ಮೆಸೇಜ್ ಐತೆ. ನೋಡೋಣ ಮುಂದಕ್ಕೆ ಯಾವ ರೀತಿ ಆಯ್ತು ನೋಡ್ಬಿಟ್ಟು. ನಾನು ಯಾರು ಎದೊಳಕ್ಕಾಗಲ್ಲ, ಕೊನೆಗೆ ಕುಂತ್ಕೊಂಡು ನೋಡಲೇಬೇಕು. ಸೂಪರ್ ಇದೆ ಫಿಲಮ್. ಫಸ್ಟ್ ಹಾಫು ಸರ್ ಫಸ್ಟ್ ಹಾಫ್ ಚೆನ್ನಾಗಿದೆ. ಇಷ್ಟ ಆಯ್ತಾ ಡೈರೆಕ್ಟ್? ಇಷ್ಟ ಆಯಿತು, ಚೆನ್ನಾಗಿದೆ. ಫಸ್ಟ್ ಹಾಫು ಫಸ್ಟ್ ಹಾಫ್ ಆಗೈತೆ. ಅಣ್ಣ ಹೆಂಗಿದೆ ಫಸ್ಟ್ ಹಾಫು? ಫಸ್ಟ್ ಹಾಫ್ ಹೇಗೆ ಸಿನಿಮಾ? ಅವರೇಜ್ ಅನಿಸ್ತು. ಅಷ್ಟೊಂದು ಅನ್ಕೊಳ್ಳೋದಿಲ್ಲ. ಅಂದರೆ ಹಳೆಯ ಸಿನಿಮಾ ಇದಲ್ಲ, ಆ ಥರ ಅನಿಸ್ಲಿಲ್ಲ. ಮೊದಲು ಉಪೇಂದ್ರ ಸೂಪರು ಒಂಥರ ಯಾಕೋ ಡೌನ್ ಅನಿಸ್ತು, ಬೋರ್ ಹೋಗ್ಬಿಡ್ತು ಸ್ವಲ್ಪ. ಫಸ್ಟ್ ಹಾಫ್ ಹೇಗೆ ಅನ್ಸುತ್ತೆ? ಚೆನ್ನಾಗಿದೆ ಸರ್. ಫಸ್ಟ್ ಹಾಫ್ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ನೋಡಬೇಕು. ಈಗ ಅರ್ಥ ಮಾಡ್ಕೊಳಕ್ಕೆ ಇನ್ನೂ ಒಂದು 2-3 ಸಲ ನೋಡ್ಬೇಕಾಗತ್ತೆ. ಅರ್ಥ ಮಾಡ್ಕೊಳ್ಳೋಣ. ಡೈರೆಕ್ಷನ್ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿದ್ದಾರೆ? ಅದನ್ನು ರೀಚ್ ಆಗಿದೆ. ಏನು ಮಾತು, ಡೈಲಾಗ್ಸ್ ಎಲ್ಲ ಸಖತ್ತಾಗಿದೆ. ಈ ನೆಕ್ಸ್ಟ್ ಹಾಫಲ್ಲಿ ಏನು ಹೆಂಗಿದೆ ನೋಡಬೇಕು. ಕ್ಲೈಮ್ಯಾಕ್ಸ್ ಎಲ್ಲ ಹೆಂಗಿದೆ ಗೊತ್ತಾಗುತ್ತೆ. ಅದರಿಂದ ಚೆನ್ನಾಗಿದೆ. ಈಗ ಅರ್ಥ ಆಗಿದೆ. ಇನ್ನೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಉಪೇಂದ್ರ ಗೊತ್ತಲ್ಲ ನಿಮಗೆ, ಉಪೇಂದ್ರ ಫಿಲಮ್ ಹೆಂಗೆ ಅಂತ 2-3 ಸಲ ಆಗುತ್ತೆ. ಅರ್ಥ ಮಾಡ್ಕೋಬೇಕು. ಚೆನ್ನಾಗಿದೆ. ಅಂದರೆ ಕೂತ್ಕೊಂಡು ಅರ್ಥ ಮಾಡ್ಕೋಬೇಕು. ಪ್ರಕೃತಿ ಮೇಲೆ ಯಾವ ಥರ ನಡೀತಿದೆ ಈಗಿನ ಪರಿಸ್ಥಿತಿ ಅಂತ ಅದ್ರ ಬಗ್ಗೆ ತೆಗೆದಿದ್ದಾರೆ. ಸರ್ ಹೆಂಗಿದೆ ಫಸ್ಟ್ ಹಾಫ್? ಸೂಪರ್, ಅದ್ಭುತವಾಗಿದೆ. ಉಪ್ಪಿ ಸರ ಡೈರೆಕ್ಷನ್ ಬಗ್ಗೆ ಯಾರು ಮಾತೇ ಇಲ್ಲ. ಈಗ ಫಸ್ಟ್ ಹಾಫ್ ನೋಡಿಕೊಂಡು ಇಂಟರ್ವ್ಯೂಲಲ್ಲಿ ಬಂದಿದ್ದೀವಿ. ನೇಚರ್ ಬಗ್ಗೆ ಏನೋ ಒಂದು ಹೇಳೋದಕ್ಕೆ ಬಂದಿದ್ದಾರೆ. ಕಲ್ಕಿ ಅವತಾರ ತೋರಿಸ್ಕೊಂಡು ಒಂದೊಂದು ಡೈಲಾಗ್ ಅದ್ಭುತ. ಫ್ಯಾಮಿಲಿ ಆಡಿಯನ್ಸು ಪ್ರತಿಯೊಬ್ಬರು ಬಂದು ನೋಡಬೇಕು. ಒಳ್ಳೆ ಮೆಸೇಜ್ ಇದೆ. ಒಳ್ಳೊಳ್ಳೆ ಒಂದೊಂದು ಡೈಲಾಗು ಸಖತ್ತಾಗಿ ಬರೆದಿದೆ. ತುಂಬ ಅದ್ಭುತವಾಗಿದೆ ಸಿನಿಮಾ ಮಾತ್ರ. ಎಲ್ಲರೂ ಬಂದು ನೋಡಿ. ಬ್ರೈನ್ನ ಖಾಲಿ ಇಟ್ಕೊಂಡು ಹೊಸ ಮೆಮೊರಿ ಕಾರ್ಡ್ ಇದ್ದರೆ ತಲೆಯಲ್ಲಿ ಚಿಪ್ ಇನ್ಸ್ಟಾಲ್ ಮಾಡಿಕೊಂಡು ಬಂದು ಅದ್ಭುತವಾಗಿ ನೋಡ್ಬೇಕು ಸಿನಿಮಾ. ಹಂಗಿದೆ. ಮೊಬೈಲ್ ಸೈಲೆಂಟ್ಗೆ ಹಾಕ್ಕೊಂಡು ಬಂದು ಕುತ್ಕೊಂಡ್ರೆ 2 hours ನೀವು ಕಳೆದೋಗ್ಬಿಡ್ತೀರಾ. ಬೇರೆ ಒಂದು ಪ್ರಪಂಚನ ತೋರಿಸ್ತಾ ಇದ್ದಾರೆ. ಅಟ್ ಪ್ರೆಸೆಂಟ್ ಪ್ರಪಂಚದಲ್ಲಿ ಏನು ನಡೀತಿದೆ, ನಾವು ನೇಚರ್ನ ಎಷ್ಟು ಹಾಳು ಮಾಡ್ತಾ ಇದ್ದೀವಿ ಅದನ್ನು ಈ ಪಿಕ್ಚರಲ್ಲಿ ತೋರಿಸಿದ್ದಾರೆ. ನಾವು ನೇಚರ್ನ ಡಿಸ್ಟರ್ಬ್ ಮಾಡಿದ್ರೆ ಅದು ನಮ್ಮಲ್ಲೇ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ತುಂಬ ಅದ್ಭುತವಾಗಿದೆ ಸಿನಿಮಾ.